ನನಗೆ ತಲೆ ಮೇಲೆ ಪೇಟನೆ ತಿರುಗೋ ಥರ ಫೀಲ್ ಆಗುತ್ತೆ. ಮೂವ್ಮೆಂಟ್ ಅದೇ ಆಗ್ತಾ ಇದೆ, ನಾನು ಮಾಡ್ತಾ ಇಲ್ಲ. ನನ್ನ ಬಿಸ್ನೆಸ್ ಪ್ರಾಬ್ಲಮ್ದು ಬಂದಿತ್ತು, ನನಗೆ ಉತ್ತರ ಸಿಕ್ಕಿದೆ. ತುಂಬಾ ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಸಿಕ್ಕಿದೆ. ಮದುವೆ ಆಗಿ 2 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಅಮ್ಮ ಬಲ್ಗಡೆ ತಿರ್ಗಿದ್ಲು, ಆಗುತ್ತೆ ಅಂತ ಅಮ್ಮನೇ ತಿರ್ಗಿದ್ಲು. ಅಮ್ಮನ ತಲೆ ಮೇಲೆ ಇಟ್ಕೊಂಡಾಗ ಎಲ್ಲ ಪರಿಹಾರ ಆಯ್ತು ಅನ್ಸುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಶತ್ರುಗಳಿಂದ ನಿಮಗೆ ಮಾಟ ಮಂತ್ರ ಆಗಿದೆಯಾ ಇಲ್ಲವಾ ಅನ್ನುವುದನ್ನು ತಿಳಿದುಕೊಳ್ಳಬೇಕೇ? ಹಾಗಾದರೆ ಇತ್ತೀಚೆಗೆ ಪ್ರಸಿದ್ಧಿಯಾಗಿರುವ ಕರ್ನಾಟಕದ ಏಕೈಕ ದೇವಸ್ಥಾನವಾದ ಭಕ್ತರಹಳ್ಳಿಯ ಶ್ರೀಕಾಳ ಭದ್ರಕಾಳಿ ಅಮ್ಮನವರು ಮನುಷ್ಯರ ಸಹಾಯವಿಲ್ಲದೆ ಸ್ವತಃ ಅಮ್ಮನವರೇ ಭಕ್ತರ ತಲೆಯ ಮೇಲೆ ತಿರುಗುವ ಮುಖಾಂತರ ಮಾಟ ಮಂತ್ರ ವಾಮಾಚಾರ ಆಗಿದೆಯೇ ಇಲ್ಲವೇ ಅನ್ನುವುದನ್ನು ದೃಢವಾಗಿ ತಿಳಿಸುತ್ತಾಳೆ. ನನಗೆ ತಲೆ ಮೇಲೆ ಪೇಟನೆ ತಿರುಗೋ ಥರ ಫೀಲ್ ಆಗುತ್ತೆ. ಮೂವ್ಮೆಂಟ್ ಅದೇ ಆಗ್ತಾ ಇದೆ, ನಾನು ಮಾಡ್ತಾ ಇಲ್ಲ. ಮೂವ್ಮೆಂಟ್ ಅದೇ ಆಗ್ತಾ ಇದೆ. ಇಲ್ಲ, ಪೇಟ ಅಮ್ಮನೇ ತಿರುಗ್ತಾ ಇರೋದು. ನನ್ನ ಬಿಸ್ನೆಸ್ ಪ್ರಾಬ್ಲಮ್ದು ಬಂದಿತ್ತು, ನನಗೆ ಉತ್ತರ ಸಿಕ್ಕಿದೆ. ತುಂಬ ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಸಿಕ್ಕಿದೆ. ಶ್ರೀಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ, ಬೆಂಗಳೂರು ಗ್ರಾಮಾಂತರ. ಇಲ್ಲಿ ಸುಮಾರು 36 ವರ್ಷಗಳಿಂದ ಹಲವಾರು ವಿಡಿಯೋಗಳಲ್ಲೆಲ್ಲ ನಾವು ಹೇಳಿದ್ದೀವಿ. ಇಲ್ಲಿ ಶಕ್ತಿಪೀಠ, ಕಾಳಭದ್ರಕಾಳಿ ಶಕ್ತಿಪೀಠ ಮತ್ತು ಶನೇಶ್ವರ ಸ್ವಾಮಿಯವರ ಒಂದು ಆಲಯ 36 ವರ್ಷಗಳಿಂದ ಸತತವಾಗಿ ಸೇವೆ ಮಾಡಿಕೊಂಡ್ರು ಸನ್ನಿಧಿ. ಇತ್ತೀಚೆಗೆ ಒಂದು ಅದ್ಭುತವಾಗಿ, ನಮ್ಗೆ ಅರಿವೇ ಇಲ್ಲದೇ ಇರೋಂಥ ಒಂದು ಅದ್ಭುತ ಈ ಕ್ಷೇತ್ರದಲ್ಲಿ ನಡೆದಿದೆ. ಅದು ಪ್ರಪಂಚಕ್ಕೆ ಈಗಾಗಲೇ ಬಿಡುಗಡೆ ಆಗಿದೆ. ಅದು ಏನಂದರೆ ಅಮ್ಮನವರ ಒಂದು ತಾನಾಗೇ ಉತ್ತರ ಕೊಡೋಂಥ ಒಂದು ದೇವಿ. ಅದು ನನಗೆ ಗಿಫ್ಟಾಗಿ ಬಂದಿದ್ದಂಥದ್ದು. ಒಬ್ಬ ಸತ್ಪುರುಷರು, ಒಬ್ಬ ಸಾಧಕರು, ಒಬ್ಬರ ಸನ್ಯಾಸಿ ಅಂತ ಹೇಳ್ಬೋದು. ಅವರು ನನ್ನನ್ನು ಕರೆದು ಅಮ್ಮನವ್ರನ್ನ ನನ್ನ ಕೈಯಲ್ಲಿಟ್ಟು ಅದರ ಒಂದು ಅನುಷ್ಠಾನಗಳನ್ನು ಹೇಳಿಕೊಟ್ಟಾಗ ನಾನು ಸ್ವಲ್ಪ ಬೆಚ್ಚು ಬಿದ್ದಿದ್ದೆ. ಇದೆಲ್ಲ ಆಗುತ್ತಾ, ಇದೆಲ್ಲ ನಡೀತದ ಅಂತೇಳಿ. ಸರಿ, ಅವರು ಹೇಳ್ದಂಗೆ ನಾನು ಮಾಡಿದ ಕೆಲವೇ ದಿನಗಳಲ್ಲಿ ಅಮ್ಮನವರ ಒಂದು ಪವಾಡ ಬಯಲಾಯಿತು. ಅದು ನಾನು ಸುಮಾರು ಒಂದು 8-10 ದಿವಸ ನಾನು ಅದನ್ನು ಪರೀಕ್ಷೆ ಮಾಡಿ 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 ಆಮೇಲೆ ವೀಡಿಯೋಗಳು ಮಾಡಿ ಬಿಡಬೇಕಂತೇಳಿ ಸಂಕಲ್ಪ ಮಾಡಿ ಬಿಟ್ಟಿದ್ದಾಯಿತು. ಅಂದರೆ ನಾವು ಬೆಂಗಳೂರಿಂದ ಬಂದಿರೋದು. ಅಂದರೆ ರೀಲ್ಸ್ ನೋಡಿ ಬಂದಿದ್ದು. ಇದು ಅಮ್ಮ ಹಿಂಗೆ ತಿರುಗ್ತಾರೆ, ಏನಾರ ಮನಸ್ಸಲ್ಲಿ ಕಷ್ಟ ಇದ್ದರೆ, ಏನಾರ ಕೋರಿಕೆ ಕೋರ್ಕೋಬೇಕಂದ್ರೆ. ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇತ್ತು. ಅಂದರೆ ಸ್ವಲ್ಪ ಹೆವಿಯಾಗಿರುತ್ತೆ ಆ್ಯಂಡ್ ಅದು ಆಟೋಮೆಟಿಕ್ಕಾಗಿ ತಿರುಗುತ್ತೆ, ನೀವೇನು ತಿರುಗಿಸೋದೇನಿಲ್ಲ. ಅಂದರೆ ಇಟ್ ವಿಲ್ ಬಿ ಲೈಕ್ ಅ ಫೋರ್ಸ್. ನನ್ನ ಕಷ್ಟ ಏನಂದರೆ, ನಮ್ಮ ಮಾಮ್ ರೀಸೆಂಟಾಗಿ ಶಿ ಪಾಸ್ಡ್ ಅವೇ. ಸೊ ಅಂದರೆ ಬಂದಿದ್ದ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ, ಇಲ್ಲಾಂದರೆ ಸಾಲಕ್ಕೆ ಹೋಗ್ತಾಯಿದೆ. ಕಷ್ಟ ತುಂಬ ಆಗ್ತಾಯಿದೆ. ಆ್ಯಂಡ್ ಮೇನ್ ಜಾಬ್ 2 ಇಯರ್ಸಿಂದ ಟ್ರೈ ಮಾಡ್ತಾಯಿದ್ದೀನಿ, ಜಾಬ್ ಬರ್ತಾಯಿಲ್ಲ. ಸೊ ಅದಕ್ಕೆ ಬಂದಿದ್ದಿತ್ತು. ಆ್ಯಂಡ್ ಭದ್ರಕಾಳಿ ಅಮ್ಮನವರ ಒಂದು ಪವಾಡ. ಇಲ್ಲಿ ಭಕ್ತರು
ಅನೇಕ ಜನ ಎಲ್ಲ ಸಾಮಾನ್ಯವಾಗಿ ಸಂಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಅದು ದಾರಿ ಕಾಣದೆ ಇವರು ಹೇಳೋದು ನಿಜಾನ, ಇನ್ನೊಬ್ರು ಹೇಳೋದು ನಿಜಾನ, ಮತ್ತು ಆ ಶಾಸ್ತ್ರ ನಿಜಾನ, ಈ ಜ್ಯೋತಿಷ ನಿಜಾನ ಅನ್ನೋ ಗೊಂದಲಗಳಲ್ಲಿ ತುಂಬ ಸಿಕ್ಕಾಕ್ಕೊಂಡಿರೋಂಥ ಒಂದು ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮಮ್ಮ ಜಗನ್ಮಾತೆ ಭದ್ರಕಾಳಿಯವರ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ. ಅದೇನೆಂದರೆ ಏನಾದರೂ ಒಂದು ಪ್ರಶ್ನೆ ಕೇಳಬೇಕು ಅಂತಂದರೆ, ಈಗ ವಾಮಾಚಾರ ದೋಷ ಆಗಿದೆಯಾ, ಅಥವಾ ಆಸ್ಪತ್ರೆ ಕಾಯಿಲೆನ, ಅಥವಾ ಕೋರ್ಟ್ ವ್ಯವಹಾರಗಳದ, ಅಥವಾ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳು, ಯಾವುದೇ ಸಮಸ್ಯೆ ಕೇಳಬೇಕಂದ್ರೂ ಸಹ ಅಮ್ಮನವ್ರನ್ನ ವ್ಯಕ್ತಿಗಳೇ ತಗೊಂಡು ತಲೆ ಮೇಲೆ ಇಟ್ಕೊಳ್ತಾರಷ್ಟೇ. ಇಟ್ಕೊಂಡು ಅವ್ರ ಮನಸ್ಸಲ್ಲಿರೋಂಥ ಒಂದು ಪ್ರಾರ್ಥನೆ, ಆ ಪ್ರಶ್ನೆನ ಅವ್ರ ಮನಸ್ಸಲ್ಲಿ ತಿಳ್ಕೊಳ್ಳೋದಾಗಲಿ ಅಥವಾ ನಮ್ಮ ಹತ್ರ ಹೇಳಿದಾಗ ನಾವು ಕೇಳೋದಾಗಲಿ ಮಾಡಿದ್ರೆ ಅಮ್ಮ ತಾನಾಗೆ ಮನುಷ್ಯನ ಸಹಾಯ ಇಲ್ಲದೆ ಸುಮ್ಮನೆ ಒಂದು ಸೇಫ್ಟಿಗೆ ಇಟ್ಕೊತಾರೆ ಅಷ್ಟೇ ಅಮ್ಮನ್ನ. ಅದು ತಾನಾಗೇ ಆಗುತ್ತೆ ಅಂತ ಅನುಗ್ರಹ ಹಂಗಿದ್ರೆ ಒಳ್ಳೆಯದಾಗುತ್ತೆ, ಯಾವುದೇ ತೊಂದರೆ ಇಲ್ಲ, ಪೂರ್ತಿ ಅದು ಪಾಸಿಟಿವ್ ಇದೆ ಅಂತಂದರೆ ಬಲಗಡೆ ತಾನಾಗಿ ಸುತ್ತಾಕಿ ಹಿಡಿತಾಳೆ ಅಮ್ಮ. ಬಲಗಡೆ ಅದನ್ನು ನೋಡಿದಾಗ ನಮಗೆ ಫಸ್ಟ್ನೇ ಸರಿ ನೋಡಿದಾಗ ನಾವು ಅದು ತಡ್ಕೊಳಕ್ಕಾಗದೇ ಇರೋಂಥ ಒಂದು ಆನಂದ ಆಯಿತು. ಈ ಥರ ಇದೆಯಾ, ಇದು ನಿಜನೇನಾ ಅಂತ ನಾವು ನಂಬಷ್ಟು ಯೋಚನೆ ಬಂದ್ಬಿಟ್ಟಿದ್ದು ನಮಗೆ. ಕೊನೆಯಾಗ ಒಂದು 10-15 ಸಾರಿ ಅದು ಪರೀಕ್ಷೆ ಮಾಡಿ ಆಮೇಲೆ ನಾವು ವಿಡಿಯೋಗಳಲ್ಲಿ ಇಡಬೇಕಂತೇಳಿ ಪರೀಕ್ಷೆ ಮಾಡಿ ಇಟ್ಟಿದ್ದಾಯಿತು. ನನ್ನ ಹೆಸರು ದೀಪಾ. ನಾನು ಕಲ್ಯಾಣ ನಗರಿಂದ ಬಂದಿರೋದು. ಮದುವೆ ಆಗಿ 2 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ. ಅಮ್ಮ ಬಲಗಡೆ ತಿರುಗಿದ್ಲು, ಆಗುತ್ತೆ ಅಂತ ಹೇಳಿ ಅಮ್ಮನೇ ತಿರುಗಿದ್ರು. ಏನೂ ಇಲ್ಲ, ಸ್ವಲ್ಪ ಭಾರ ಅನ್ಸ ಅಮ್ಮನೇ ತಿರುಗಿದ್ರು. ಅಮ್ಮನ ತಲೆ ಮೇಲೆ ಇಟ್ಕೊಂಡಾಗ ಎಲ್ಲ ಪಾಪ ಪರಿಹಾರ ಆಯ್ತು ಅನ್ಸ. ತುಂಬ ಸರಳವಾಗಿ ವಾಮಾಚಾರ ದೋಷ ಆಗಿದೆಯಾ, ಗ್ರಹದೋಷ ಆಗಿದೆಯಾ, ಅಥವಾ ಭೂತ ಪ್ರೇತ ಪಿಶಾಚ ಬಾಧೆನ, ಅಥವಾ ಮನೆ ಕಡೆ ವಾಸ್ತುದೋಷ ಆಗಿದೆಯಾ, ಏನು ಕೇಳಿದ್ರು ಸಹ ಅದು ತೊಂದರೆ ಇದೆ ಅಂತಂದರೆ ಎಡಗಡೆ ಬರ್ತಾಳೆ, ತೊಂದರೆ ಇಲ್ಲ ಅಂದರೆ ಬಲಗಡೆ ಅದು ತಾನಾಗೆ ಸುತ್ತಾಳೆ. ಬೇರೆ ಯಾರೂ ಎಲ್ಫ್ ಇಲ್ಲ, ಸುಮ್ಮನೆ ಸೇಫ್ಟಿಗೆ ಇಟ್ಕೊತಾರೆ ಅಷ್ಟೇ. ಯಾರು ಬೇಕಾದರೂ ಬಂದು ನಿರ್ಭಯ, ಯಾರು ಬೇಕಾದರೂ ಬಂದು ತಗೋಬೋದು, ಯಾರು ಬೇಕಾದರೂ ಪರೀಕ್ಷೆ ಮಾಡ್ಬೋದು, ಯಾರು ಬೇಕಾದರೂ ತಲೆ ಮೇಲೆ ಇಟ್ಕೋಬೋದು. ಎಂತಹ ಪ್ರಶ್ನೆ ಅದಾದರೂ ಕ್ಲಿಷ್ಟಕರವಾದ ಪ್ರಶ್ನೆಗಳಿಟ್ಟರು ಸಹ ಅಮ್ಮ ಸುಲಭವಾಗಿ ಒಂದೇ ಒಂದು ನಿಮಿಷದಲ್ಲಿ ಅದು ಬಿಡುಗಡೆ ಮಾಡಿಕೊಡ್ತಾಳೆ. ಇಂಥದ್ದೇ ಪ್ರಯೋಗ ಆಗಿದೆ, ಮತ್ತು ಆ ಪ್ರಯೋಗಕ್ಕೆ ಇದೇ ಥರ ಪ್ರಯೋಗ ಮಾಡಬೇಕು. ಇಂಥದ್ದನ್ನೇ ನಾವು ಕೇಳಿದಾಗ ಇದಕ್ಕೇನು ಪ್ರಯೋಗ ಮಾಡಬೇಕಮ್ಮ, ಚೌಡಿ ಪ್ರಯೋಗ ಮಾಡಬೇಕಾ, ಅಥವಾ ಪ್ರತ್ಯಂಗಿರ ಭದ್ರಕಾಳಿ ಮಾಡಬೇಕಾ, ಅಥವಾ ವೀರಭದ್ರ ಮಾಡಬೇಕಾ, ರಕ್ತ ಕಾಟೀರಿ ಪ್ರಯೋಗ ಮಾಡಬೇಕಾ, ಏನು ನಾವು ಪ್ರಯೋಗ ಮಾಡಬೇಕಂತ ಕೇಳಿದಾಗ ಎಡಗಡೆ ಅಥವಾ ಬಲಗಡೆ ಆಯಮ್ಮನೆ ಸುತ್ತಿ ಇಂಥ ವ್ಯಕ್ತಿಗೆ ಇದೇ ಪ್ರಯೋಗ ಮಾಡಂತೇಳಿ ಸೂಚನೆ ತುಂಬ ಕೊಡ್ತಾರೆ. ಈಗಾಗಲೇ ಈಗ ಮಾಡ್ತಾರಂಥದ್ದು ಅದು 100% ಸಕ್ಸಸ್ ಆಗ್ತಾಯಿದೆ. ಅಲ್ಲಿ ಏನು ಅಮ್ಮ ಹೇಳ್ತಾರೋ ಅದನ್ನು ನಾವಿಲ್ಲಿ ಪ್ರಯೋಗ ಮಾಡಿ ಕಳಿಸ್ತೀವಿ. ಬೆಂಗಳೂರು ಮಲ್ಲೇಶ್ವರಮಿಂದ ಬಂದಿದ್ದೀವಿ. ನಮ್ಮ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬಂದಿದ್ದೀವಿ. ಸಾಲ್ವ್ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ, ಇಲ್ಲ ಅಂದರೆ ಎಡಗಡೆ ಅಂದರೆ ಸಾಲ್ವ್ ಆಗುತ್ತೆ ಅಂತ ಬಲಗಡೆಯಲ್ಲಿ ಸುತ್ತುತ್ತೆ, ಅದೇ ಸುತ್ತಾ ಇದೆ. ನಾವೇನು ಮಾಡ್ತಾ ಇಲ್ಲ. ನನಗೆ ಏನೋ ಒಂಥರ ಅನ್ನಿಸ್ತಿದೆ, ಏನೂ ಗೊತ್ತಾಗ್ತಾ ಇಲ್ಲ ಅಷ್ಟು. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ತುಂಬ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದೆ. ನಾವೇನು ಅಂದ್ಕೊಂಡಿದ್ದು ಸಾಲ್ವ್ ಆಗುತ್ತೆ ಅಂದ್ಕೊಂಡಿದ್ದೀವಿ. 3 ಪ್ರಶ್ನೆ ಅಂದರೆ ನಮಗಿರೋ ಪ್ರಾಬ್ಲಮ್ಗೆ ಉತ್ತರ ಕೊಟ್ಟಿದ್ದೆ ಅಂದ್ಕೊಂಡಿದ್ದೀನಿ ನಾನು. ಎಡಗಡೆ ಅಂದರೆ ಯಾರೋ ಏನೋ ಮಾಡಿದ್ದಾರೆ ಅನ್ನೋದಕ್ಕೆ, ಮನೇಲಿ ತೊಂದರೆ ಅನ್ನೋದಕ್ಕೆ ಎಡಗಡೆ ಬಂದಿದೆ. ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಬಲಗಡೆ ಬಂದಿದೆ. ನಂಬಿದ್ದೀವಿ, ನಂಬಿಕೆ ಇಟ್ಕೊಂಡ್ಬಂದಿದ್ದೀವಿ, ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀವಿ, ಇಷ್ಟೇ ಮಾಡಿ. ಮೇಲಾಗಿ ಇನ್ನೊಂದೇನೆಂದರೆ, ಯಾರು ವಾಮಾಚಾರ ನಮ್ಮ ಮೇಲೆ ಮಾಡಿದ್ದಾರೆ ಅದನ್ನು ತಿಳ್ಕೊಬೇಕಂತಂದರೆ
ರಕ್ತ ಸಂಬಂಧಿಗಳು ಮಾಡಿದ್ದಾರಾ ಅಥವಾ ನಮ್ಮ ಸ್ನೇಹಿತರು ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಕೇಳಿಕೊಂಡಾಗ ರಕ್ತ ಸಂಬಂಧಿಗಳು ಮಾಡಿದ್ದಾರೆ ಅಂದರೆ ಬಲಗಡೆ ಅಮ್ಮ ಸುತ್ತಾಳೆ, ಸ್ನೇಹಿತರು ಅಂತಂದರೆ ಎಡಗಡೆ ಸುತ್ತುತ್ತಾರೆ. ಅದನ್ನು ಸಂಪೂರ್ಣ ಬಿಡುಗಡೆ ಮಾಡಿ ತೋರಿಸ್ಬೋದಾಗಿತ್ತು. ಅದು ಜನರಲ್ಲಿ ಸ್ವಲ್ಪ ತುಂಬ ಗೊಂದಲಗಳಾಗ್ತವೆ ಅಂಥೇಳಿ ನಾವು ಅದನ್ನೆಲ್ಲ ಬಯಲು ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ಕ್ಷೇತ್ರಕ್ಕೆ ಬರೋಂಥ ಮಕ್ಕಳಿಗೆ ಯಾವುದು ಗೊಂದಲ ಇರಲ್ಲ. ಯಾವ ಕವಡೆ ಶಾಸ್ತ್ರ ಮತ್ತು ಈ ಜ್ಯೋತಿಷ್ಯ ಹೇಳೋಂಥದ್ದಾಗಲಿ, ಪ್ರಶ್ನೆಶಾಸ್ತ್ರ ಹೇಳೋಂಥದ್ದಾಗಲಿ ಏನೂ ಇಲ್ಲ. ಅಮ್ಮನವ್ರನ್ನ ತಲೆ ಮೇಲೆ ಎತ್ತಿಟ್ಕೊಳ್ಳಿ, ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ, ನೀವೇ ತಿಳ್ಕೊಳ್ಳಿ. ಅದಕ್ಕೆ ಪರಿಷ್ಕಾರ ಅಂತೂ ಇಲ್ಲಿ ತುಂಬ ಸರಳವಾಗಿರುತ್ತೆ. ಎಲ್ಲ ರೀತಿಯಾದ ಪರಿಷ್ಕಾರ ಇಲ್ಲಿ ಆಗಲ್ಲ ಅನ್ನೋ ಮಾತು ಸಾಮಾನ್ಯವಾಗಿ ಹೇಳಲ್ಲ ನಾವು. ಸ್ವಲ್ಪ ಹಿಂದು ಮುಂದೆ ಆಗ್ಬೋದು, ಸ್ವಲ್ಪ ನಿಧಾನ ಆಗ್ಬೋದು. ಏನಾದರೂ ಒಂದು ಮಾಡಿದಾಗ ಒಂದು ಅಮಾಸೆ 2 ಅಮಾಸೆ ಸ್ವಲ್ಪ ಜಂಪ್ ಆಗುತ್ತೆ. ಕೆಲವರಿಗೆ ಪಾಸಿಟಿವ್ ಇದ್ದು ಮನೆಯಲ್ಲಿ ಅನುಷ್ಠಾನಗಳನ್ನ ಇಟ್ಕೊಂಡಿರೋರಿಗೆ ಸಡನ್ನಾಗಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ನಿಧಾನ ಆಗುತ್ತೆ, ಹಿಂದು ಮುಂದೆ ಆಗುತ್ತೆ. ಆಗೋದಂತೂ ಖಂಡಿತ ನಡೆಸ್ಕೊಡ್ತಾಳೆ ಅಮ್ಮ. ಆಗಿದೆ ಅಂದ ಪಕ್ಷದಲ್ಲಿ ಅದ್ರ ಪ್ರಯೋಗನ ಕೇಳ್ತೀವಿ ನಾವು, ಏನು ಮಾಡಬೇಕು ಇವರಿಗೆ ಅಂತ ನಾವು ಹೇಳಿದ್ರಲ್ಲ. ಈಗ ಈ ಚೌಡಿ ಯಾವುದಾದ್ರು ದೊಡ್ಡ ಪ್ರಯೋಗಗಳಾಗಿ ತುಂಬ ವರ್ಷಾನುಗಟ್ಟಲೆ ಮೈ ತುಂಬಿದರೆ, ಮೈ ಹಿಡ್ಕೊಂಡಿದ್ರೆ ಅದಕ್ಕೆ ನಾವು ಕೇಳ್ತೀವಿ, ಚೌಡಿ ಪ್ರಯೋಗ ಮಾಡಬೇಕಾದ್ರೆ ಎಡಗಡೆ ಬಮ್ಮ ಅಥವಾ ಪ್ರತ್ಯಂಗಿರ ಭದ್ರಕಾಳಿ ಮಾಡಬೇಕಾ ಬಲಗಡೆ ಬಾ ಅಂತ ಹೇಳ್ತೀವಿ. ಇಲ್ಲ ಆಂಜನೇಯ ಸ್ವಾಮಿ ಪ್ರಯೋಗ, ಈ ಭೂತ ಪ್ರೇತ ಪಿಶಾಚ ಬಾಧೆ ದೆವ್ವ ಈ ಥರದವಿದ್ದರೆ ನಾವು ಮಾಡೋದು ಹೆಚ್ಚಾಗಿ ಆಂಜನೇಯ ಸ್ವಾಮಿ ಪ್ರಯೋಗಗಳು ಮಾಡ್ತೀವಿ. ಅದನ್ನು ಕೇಳ್ತೀವಿ ಅಮ್ಮನ ಹತ್ರ. ಕೇಳಿಟ್ಟಾಗ ಅದು ಬಲಗಡೆ ಅಥವಾ ಎಡಗಡೆ ಸೂಚನೆಗಳು ಕೊಟ್ಟಾಗ ಅದೇ ಮಂಡಲಗಳನ್ನು ಹಾಕಿ ಅದನ್ನು ಪರಿಹಾರ ಮಾಡಿಕೊಡ್ತೀವಿ. ಮೇಲಾಗಿ ಸಾಮಾನ್ಯವಾಗಿರೋಂಥವಕ್ಕೆಲ್ಲ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಇಲ್ಲಿ ತಡೆ ತೆಗಿತೀವಿ. ಮತ್ತು ಅಮ್ಮನವರು ಅಭಿಷೇಕ ಮಾಡಿದಂಥ ಮೊರೆ ನೀರುಗಳನ್ನು ಹಾಕಿ ಬಿಡಿಸ್ತೀವಿ ಇಲ್ಲಿ. ಅದು ಸಂಪೂರ್ಣ ನಡೀತಾ ಇರ್ತದೆ. ಹಾಗಾಗಿ ಕ್ಷೇತ್ರಕ್ಕೆ ಬರೋಂಥ ಮಕ್ಕಳಿಗೆ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಕ್ಷೇತ್ರ ಪರವಾಗಿ ನಾವು ಕೇಳ್ಕೊಳ್ತೀವಿ. ನಾವು ನೆಲಮಂಗಲದಿಂದ ಬಂದಿದ್ದೀವಿ. ನಮ್ಮ ಅಮ್ಮಗೋಸ್ಕರ ಕೇಳಬೇಕಾಗಿತ್ತು. ನಮ್ಮ ಅಮ್ಮರಿಗೆ ತುಂಬ ಒಂದು 10 ವರ್ಷದಿಂದ ಹುಷಾರಿಲ್ಲ. ಕೈ ನೋವು, ಕಾಲು ನೋವು, ಬೆನ್ನೆಲ್ಲ ಭಾರ, ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಎಷ್ಟು ಹಾಸ್ಪಿಟ್ಲು ತೋರಿಸ್ರೂ ಹುಷಾರಾಗಿಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಸರಿ ಕೇಳಲೇಬೇಕು ದೇವ್ರನ್ನ ಅಂತ ಅಂದ್ಬಿಟ್ಟು ನಾವು ಫೋನಲ್ಲಿ ಯೂಟ್ಯೂಬಲ್ಲಿ ನೋಡಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲ ದೇವ್ರ ತಲೆ ಮೇಲೆ ಇಟ್ಕೊಂಡಿದ್ದು ಎಲ್ಲರನ್ನೂ ನೋಡಿ ನಾನು ಅವರೇ ತಿರುಗಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ನಾನು ಪ್ರತ್ಯಕ್ಷವಾಗಿ ನನ್ನ ತಲೆ ಮೇಲೆ ಎತ್ಕೊಂಡ ಮೇಲೆ ಗೊತ್ತಾಯಿತು ನನಗೆ ಆ ತಾಯಿನೇ ತಿರುಗಿದ್ಲು. ಆ ತಾಯಿನೇ ನನಗೆ ಪರಿಹಾರ ಮಾಡ್ತಾಳೆ ಅಂತ ನಂಬಿಕೆ ಬಂದಿದೆ ಸ್ವಾಮಿ. ನನಗೆ ತುಂಬ ತಾಯಿನೇ ಒತ್ಕೊಂಬಿಟ್ಟಿದ್ದೀನಿ. ಆ ತಾಯಿನೇ ಬಂದು ನಮ್ಮ ತಲೆ ಮೇಲೆ ಕುತ್ಕೊಂಬಿಟ್ಟವಳೆ, ನನಗೆ ಹುಷಾರು ಮಾಡ್ತಾಳೆ ನಮ್ಮ ತಾಯಿನ ಅನಿಸು ಸ್ವಾಮಿ. ಮಾಟ ಮಂತ್ರದ ಬಗ್ಗೆ ಕೇಳಿದ್ದಕ್ಕೆ ಬಲಗಡೆನೇ ತಿರುಗ್ತು ಆಗಿದೆ ಅಂತ. ಮುನೇಶ್ವರ ಸ್ವಾಮಿನ ಕಟ್ಟಾಕ್ಬಿಟ್ಟವ್ರೆ ಅಂತ ಒಂದು 2 ತಾವು ಕೇಳಿದ್ರು ಸ್ವಾಮಿ. ನಮ್ಮೂರ ಹತ್ರನೇ ದೇವ್ರನ್ನೆಲ್ಲ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಲ್ಲಿ ಕೇಳಿದ್ದಕ್ಕೆ ಏನಿಲ್ಲ ಅಂತ ಎಡಗಡೆ ಬಂತು ಸ್ವಾಮಿ. ಈಗ ಮಧ್ಯದಲ್ಲಿರೋಂಥ ವ್ಯಕ್ತಿ ಯಾರು ದಳ್ಳಾಳಿಗಳು ಬೇಡ. ಇಲ್ಲಿ ದಳ್ಳಾಳಿಗಳ ವಿಚಾರಣೆ ಬೇಕಾಗಿಲ್ಲ. ನೀವುಂಟು, ಅಮ್ಮ ಉಂಟು. ನೇರವಾಗಿ ಬನ್ನಿ, ಅಮ್ಮನ ತಲೆ ಮೇಲೆ ಇಟ್ಕೊಳ್ಳಿ. ಏನಾದರೂ ಪರ್ಸ್ನಲಾಗಿದ್ದರೆ ನೀವೇ ಕೇಳ್ಕೊಳ್ಳಿ, ನೀವೇ ಕಂಡುಕೊಳ್ಳಿ, ನೀವೇ ಅದನ್ನು ಅನುಭವಿಸಿ, ನೀವೇ ಒಳ್ಳೆಯ ದಾರಿ ಇಟ್ಕೊಳ್ಳಿ. ಇಲ್ಲ ಏನಾದರೂ ಕೇಳಬೇಕಾದ್ರೆ ನಮ್ಮ ಹತ್ರ ಹೇಳಿ. ಅಷ್ಟು ಬಿಟ್ಟರೆ ಇಲ್ಲಿ ಯಾವ ಗೊಂದಲನೂ ಇಲ್ಲ. ಎಲ್ಲ ಭಕ್ತರ ಸಂಪತ್ತಿದು, ಭಕ್ತರೇ ಕೇಳ್ಬೋದು. ಈಗ ಕೆಲವು ವಿಷಯಗಳನ್ನು ಬಾಯಿ ಬಿಚ್ಚಿ ಹೇಳೋಕ್ಕಾಗಲ್ಲ, ತುಂಬ ಸೀಕ್ರೆಟಾಗಿರ್ತದೆ. ತಂದೆ ತಾಯಿ ಜೊತೆಯಲ್ಲಿ ಬಂದಿರ್ತಾರೆ ಅಥವಾ ಗಂಡ ಬಂದಿರ್ತಾರೆ ಅಥವಾ ಬೇರೆ ಸ್ನೇಹಿತರು ಬಂದಿರ್ತಾರೆ. ಅಂಥ ಗೋಪ್ಯವಾಗಿರೋಂಥ ಪ್ರಶ್ನೆಗಳನ್ನು ನಾವು ನಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅದು ಒಳಗಡೆನೇ ಗೊಂದಲ ಇರುತ್ತೆ. ಅಂಥವ್ರ ತಲೆ ಮೇಲೆ ಹೆಚ್ಚಿಟ್ಕೊಂಡು ಅವ್ರ ಮನಸ್ಸಲ್ಲೇ ಕೇಳ್ಕೊಂಡ್ರೆ ಕರೆಕ್ಟಾಗಿ ಅದಕ್ಕೆ ಆನ್ಸರ್ ಅಮ್ಮ ಕೊಡ್ತಾಳೆ. ಆಗುತ್ತೆ, ನಡೆಸ್ಕೊಡ್ತೀನಿ ಅಂದರೆ ಬಲಗಡೆ ಸುತ್ತಾಳೆ. ನಿಧಾನ ಅಥವಾ ಇದು ಆಗೋದೇ ಇಲ್ಲ ಅಂದ ಪಕ್ಷಕ್ಕೆ ಅದು ಎಡಗಡೆ ಬರ್ತಾಳೆ. ಬಂದಾಗ ಅದನ್ನು ಪರಿಹಾರ ನಾವು ಕೊಡಬಹುದು, ಮಾಡ್ಕೋಬೋದು ಇಲ್ಲಿ. ನಂದು ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ನಾನು ಒಡವೆ ಕೊಟ್ಟು 10 ವರ್ಷ ಆಗಿತ್ತು. ಅದು ಬರುತ್ತಾ ಇಲ್ವಾ ನಂಬಿಕೆ ಇವತ್ತು ನಾಳೆ ಅನ್ನೋದ್ರಲ್ಲಿ ಇತ್ತು. ಅದು ಇವತ್ತು ನಾಳೆ ಅಂದ್ಕೊಂಡು ನಂಬಿಕೆನೇ ಕಳ್ಕೊಂಡಿದ್ದೆ. ಇವಾಗ ಅಮ್ಮ ನನಗೆ ಬಲಗಡೆ ಉತ್ತರ ಕೊಟ್ಟು ಆಯಮ್ಮನಾಗ ನಾನು ಅಂದ್ಕೊಂಡಿದ್ದೆ, ನಂಬಿಕೆ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಮೋಸ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಾಗ ನನಗೆ ಗೊತ್ತಾಯ್ತು, ತಲೆ ಮೇಲೆ ಇಕ್ಕರೆ ನನಗೆ ನಿಜ ನಂಗೆ ನಂಬಿಕೆ ಬಂದಿದ್ದು.
ಅಮ್ಮನ ಹೆಂಗೆ ತಿರ್ಗೋದು ಅಂತಂದ್ರೆ ನನಗೆ ಗೊತ್ತಿಲ್ಲ. ಅಮ್ಮ ಮೈ ತುಂಬಿ ಬಂದೇನೋ ಅನ್ನೋಂಗಿತ್ತು ನನಗೆ ಅನುಭವ. ಮತ್ತು ನನ್ನ ಪ್ರಾಪರ್ಟಿ ಬಗ್ಗೆ ನನ್ನ ತವ್ರ ಮನೆಯಿಂದ ಮೋಸ ಆಗ್ತಾಯಿದೆ, ಅದೆಲ್ಲ ಆಗುತ್ತಾ ನನಗೆ ಅಂತ ನಂಬಿದ್ದು ಕೇಳಿದೆ. ಸರಿ ಆಗುತ್ತೆ ಅಂತ ಬಲಗಡೆಯಿಂದಲೂ ಉತ್ತರ ಕೊಟ್ಟಿದ್ದಾಳೆ ಅಮ್ಮ ನನಗೆ. ಮತ್ತು ನನಗೆ ನಾನು ಯಾರಿಗೂ ಒಬ್ಬರು ನಾನು ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ, ಅವ್ರ ಮೇಲೆ ಹಚ್ತೀನಿ ಅಂತ. ಅದಕ್ಕೆ ದಾರಿ ಕೊಡ್ತೀನಮ್ಮ ಅಂತ ಕೇಳಿದೆ. ಕೊಡ್ತೀನಿ ಅಂತ ಬಲಗಡೆ ನಾನು ಕೊಟ್ಟಿದ್ದಾಳಮ್ಮ. ನನ್ನ ಕೈ ಕಷ್ಟದಲ್ಲಿ ಎತ್ತೀನಿ ಅಂತ ಅಮ್ಮ ನನಗೆ ಮಾತು ಕೊಟ್ಟಿದ್ದಾಳೆ. ಅದು ಅಮ್ಮನೇ ತಿರ್ಗೋದದು. ನಾವು ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ. ಅದು ಏನೋ ಒಂಥರ ಹಗುರ ಅನಿಸ್ತಾ ಇದೆ, ಏನೂ ಟೆನ್ಷನ್ ಇಲ್ಲ ಮೈಂಡಲ್ಲಿ, ಏನೋ ಒಂಥರ ಫ್ರೀ ಅನಿಸುತ್ತೆ. ಎಲ್ಲ ನನ್ನ ಮೈಂಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತಾ ಇದೆ. ನಡೆಯುವಂಥದ್ದು ಇದು ಪ್ರತಿದಿನ ಬರೋಕ್ಕೆ ಹಿಡಿದಿದ್ದಾರೆ. ನಾವು ಎಷ್ಟೇ ಹೇಳಿದ್ರು ಸಹ ಕೇಳ್ತಾ ಇಲ್ಲ ಜನ. ನಾವು ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಬನ್ನಿ ಅಂತ ಹೇಳ್ತೀವಿ. ಭಕ್ತರು ಪ್ರತಿದಿನ ಅದು ಸಾಲು ಇಟ್ಟಿದ್ದಾರೆ. ಯಾಕಂದರೆ ಕೆಲವರಿಗೆಲ್ಲ ಬೇರೆ ಬೇರೆ ಕೆಲಸಗಳಿಗೆಲ್ಲ ನಾವು ಡೇಟ್ಗಳು ಕೊಟ್ಟಿರ್ತೀವಿ. ನಮಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಮಂಗಳವಾರ, ಶುಕ್ರವಾರ, ಭಾನುವಾರ, ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ದಯವಿಟ್ಟು ಎಲ್ಲ ಬನ್ನಿ. ಶನಿವಾರ ಕಡಾಖಂಡಿತವಾಗಿ ದಯವಿಟ್ಟು ಯಾರು ಕ್ಷೇತ್ರಕ್ಕೆ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಂಡು ಹೋಗಿ. ಪ್ರಶ್ನೆಗೆ ನಾವು ಬರೋಕ್ಕಾಗಲ್ಲ, ಯಾಕಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅವತ್ತು ಭಜನೆ ಕಾರ್ಯಕ್ರಮಗಳು ಅದೆಲ್ಲ ಇಟ್ಕೊಂಡಿರ್ತೀವಿ ನಾವು. ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಪ್ರತಿ ಶನಿವಾರ ದಯವಿಟ್ಟು ಬನ್ನಿ, ದರ್ಶನ ಮಾಡ್ಕೊಂಡು ಹೋಗಿ ಅಷ್ಟೇ. ಪ್ರಶ್ನೆಗೆ ದಯವಿಟ್ಟು ಬಂದು ನಮಗೆ ಒತ್ತಾಯ ಕೊಡಬೇಡಿ. ಮಿಕ್ಕಿದ ದಿನಗಳಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಬಂದು ಪ್ರಶ್ನೆ ಕೇಳಿ, ತಡೆ ಹೊಡೆಸ್ಕೊಳ್ಳಿ. ನಿಮ್ಮ ಒಂದು ಕಷ್ಟಗಳನ್ನು ಪರಿಷ್ಕಾರ ಮಾಡ್ಕೋಬೇಕಂತೇಳಿ ನಾವು ಈ ವಿಡಿಯೋ ಮೂಲಕ ಕೇಳ್ತಾ ಇದ್ದೀವಿ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ಸಮೀಪದಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಕಾಳಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.